ಶೀಘ್ರದಲ್ಲೇ ರಾಜ್ಯದಲ್ಲಿ ಆತರ ಬದಲಾವಣೆಯಂತೂ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸಾರಥ್ಯ ಬದಲಾವಣೆ ಫಿಕ್ಸ್. ಹಾಗಾದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಿಟ್ಟು ಕೊಡ್ತಾರ ಡಿಕೆ ಶಿವಕುಮಾರ್? ಹಠ ಮಾಡಿ ಪಡೆದುಕೊಂಡಂತಹ ಹುದ್ದೆ ಅಷ್ಟು ಈಸಿಯಾಗಿ ಬಿಟ್ಟು ಬಿಡ್ತಾರ? ಹಾಗಾದ್ರೆ ಶೀಘ್ರದಲ್ಲೇ ಬದಲಾವಣೆಯಾಗುತ್ತಾ ಕಾಂಗ್ರೆಸ್ ಸಾರಥಿ ಸ್ಥಾನ? ತಮ್ಮ ಸ್ಥಾನವನ್ನ ಬಿಟ್ಟುಕೊಡ್ತಾರ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್? ಬಹಿರಂಗವಾಗಿನೇ ತಾನು ಆಕಾಂಕ್ಷಿ ಅಂತ ಕೆ ರಾಜಣ್ಣ ಹೇಳಿದ್ರು. ರಾಜಣ್ಣ ಹಾದಿಯಾಗ ಒಂದಷ್ಟು ಜನ ಕಾರ್ಯಕರ್ತರು ಕೂಡ ಟವಲ್ ಹಾಕಿದ್ರು, ನಮಗೊಂದು ಉತ್ತಮ ಸ್ಥಾನಮಾನ ಬೇಕು ಅಂತ. ಅದ್ರ ಜೊತೆಗೆ ಡಿಕೆ ಸುರೇಶ್ ಅವರು ಬಾರಿ ಸೋಲನ ಅನುಭವಿಸಿದ್ದು, ಅವರಿಗೆಲ್ಲ ಒಂದು ಸ್ಥಾನಮಾನವನ್ನ ಕೊಡ್ತಾರೆ ಅಂತ ಕೂಡ ಊಹೆ ಮಾಡಿಕೊಳ್ಳಲಾಗಿತ್ತು. ಅಣ್ಣ ಆದ ನಂತರ ತಮ್ಮನಸ್ಗೆ ಸಾರಥಿಯ ಒಂದು ಪಟ್ಟಾಭಿಷೇಕ ಅಂತ ಕೆ ರಾಜಣ್ಣನವರಂತೂ ನಾನೊಬ್ಬ ಆಕಾಂಕ್ಷಿ ಅನ್ನೋದನ್ನ ಒತ್ತಿ ಹೇಳಿದ್ದಾರೆ. ಸೊ ಆ ಹಿನ್ನೆಲೆ ಏನಾಗಬಹುದು, ಯಾರು ಆಗಬಹುದು ಅನ್ನುವಂತ ಕುತೂಹಲ ಖಂಡಿತ ಇದೆ. ಯಾರಾಗ್ತಾರೆ ಹಾಗಾದ್ರೆ ಬದಲಾವಣೆ ಆದ್ರೆ ಕಾಂಗ್ರೆಸ್ನ ಸಾರಥಿ? ಆಕಾಂಕ್ಷಿ ಅಂತ ಅವರೇ ಹೇಳ್ಕೊಂಡಿದ್ದಾರೆ ರಾಜಣ್ಣ. ಅವರೇ ಆಗಬಹುದು, ಅಥವಾ ತಮ್ಮನಿಗೆ ಅಧಿಕಾರ ಇಲ್ಲ ಅನ್ನೋ ಕಾರಣಕ್ಕೆ ಬಹುಶಃ ಭಾಗಶಃ ತಮ್ಮ ತಮ್ಮನಿಗೇನೆ ಬಿಟ್ಕೊಡ್ತಾರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ. ಬಟ್ ರಾಜಣ್ಣಗೆಲ್ಲ ಬಿಟ್ಕೊಡೋದು ಡೌಟ್. ಅವ್ರೇನೇ ಹೇಳಿದ್ರು ಆಕಾಂಕ್ಷಿ ಅಂದ್ರು ಕೂಡ, ಯಾಕಂದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಂದ ಮೇಲೆ ಅವರಿಗೆ ಉನ್ನತ ಸ್ಥಾನಗಳು ಬಂದಿದ್ದು ಅನ್ನೋದಿದೆ. ಜೊತೆಗೆ ಸಿಎಂ ಆಗ್ತೀನಿ ಅನ್ನುವಂಥ ಒಂದು ಕನಸು ಕೂಡ ಇದೆ. ಆ ಹಿನ್ನೆಲೆ ಅವ್ರು ಬಿಟ್ಕೊಡೋದು ಡೌಟ್ ಆದ್ರೂ ತಮ್ಮನಿಗೋಸ್ಕರ ತ್ಯಾಗ ಮಾಡಿದ್ರು ಮಾಡಬಹುದೇನೋ ಡಿಕೆ ಶಿವಕುಮಾರ್ ಅವರು. ಬಟ್ ರಾಜಣ್ಣ ಮತ್ತೊಬ್ರು ಮಗದೊಂದ್ರು ಅಂತಂದ್ರೆ ಅಲ್ಲಿ ಡೌಟ್ ಅವ್ರು ಬಿಟ್ಕೊಡೋದು. ಶೀಘ್ರದಲ್ಲೇ ಆಗುತ್ತೆ ಸಾರಥಿಯ ಬದಲಾವಣೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾದ್ರೆ ಯಾರು ಆಗ್ತಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ನಾವು ಕಾದು ನೋಡ್ಬೇಕು. ಅಧ್ಯಕ್ಷ ಗಾದಿ ಮೇಲೆ ಈಗಾಗಲೇ ಸಾಕಷ್ಟು ಜನರ ಕಣ್ಣಿದೆ. ಸಾಕಷ್ಟು ಜನ ಕಾರ್ಯಕರ್ತರು ಕೂಡ ನಮಗೊಂದು ಸ್ಥಾನಮಾನ ಕೊಡ್ತಾ ಇಲ್ಲ, ನಮಗೆ ಅಧ್ಯಕ್ಷ ಸ್ಥಾನವನ್ನಾದ್ರೂ ಕೊಡಿ ಅಂತ ಕೇಳಿರೋದು ಉಂಟು. ಹಾಗಾಗಿ ಯಾರಿಗೆ ಸಿಗತ್ತೆ, ಇನ್ ಕೇಸ್ ಬಿಟ್ಕೊಟ್ರೆ, ಇಲ್ಲ ಬಿಟ್ಕೊಡೋದೇ ಇಲ್ಲ ಅಂತ ಪಟ್ಟಿಟ್ಟೇನಾದ್ರು ಕೂತ್ಕೋತಾರ ಡಿಕೆ ಶಿವಕುಮಾರ್ ಅವರು? ಗೊತ್ತಿಲ್ಲ, ನೋಡ್ಬೇಕು ಮುಂದಿನ ದಿನಗಳಲ್ಲಿ ಏನಾಗತ್ತೆ ಈ ವಿಚಾರದಲ್ಲಿ ಅಂತ. ತನಗ ಅಧ್ಯಕ್ಷ ಸ್ಥಾನ ಕೈ ತಪ್ಪಿದ್ರೆ ಡಿಕೆ ಸುರೇಶ್ಗಾದ್ರೂ ಆ ಒಂದು ಸ್ಥಾನ ಸಿಗ್ಲಿ ಅನ್ನುವಂತಹ ಇಂಟೆನ್ಷನ್ ಇದೆ ಡಿಕೆ ಶಿವಕುಮಾರ್ ಅವರಿಗೆ. ಸೊ ಅವರಿಗೆ ಸಿಗುತ್ತಾ ಅಥವಾ ಬೇರೆ ಯಾರ ಪಾಲಾಗುತ್ತೆ ಕಾಂಗ್ರೆಸ್ ಸಾರಥ್ಯ ವಿಚಾರ? ಇವತ್ತೇನ್ ಕೇಸ್ ಏನಾದ್ರೂ ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು ಬಂದಂತ ಸಂದರ್ಭದಲ್ಲಿ ಆ ಬಗ್ಗೆ ಏನಾದ್ರೂ ಮಾತುಕತೆಯನ್ನ ನಡೆಸ್ತಾರಾ? ಕಾಂಗ್ರೆಸ್ ಸಾರಥ್ಯ ಬದಲಾವಣೆಯ ವಿಚಾರ ಏನಾದ್ರೂ ಅಲ್ಲಿ ಚರ್ಚೆಗೆ ಬರತ್ತಾ ಅನ್ನುವಂತಹ ವಿಚಾರವನ್ನ ಕೂಡ ನಾವು ನೋಡ್ಬೇಕಾಗತ್ತೆ. ಸೊ ಶೀಘ್ರದಲ್ಲೇ ದೊಡ್ಡ ಮಟ್ಟದ ಬೆಳವಣಿಗೆ ಅಂತೂ ಆಗುತ್ತೆ. ರಾಜ್ ನ್ಯೂಸ್ಗೆ ಕಾಂಗ್ರೆಸ್ ಮೂಲಗಳಿಂದ ಮಾಹಿತಿ ಸಿಗ್ತಾ ಇದೆ. ಖರ್ಗೆ ಮುಂದೆ ಡಿಕೆ ಸುರೇಶ್ ಹೆಸರನ್ನ ಪ್ರಸ್ತಾಪ ಮಾಡಿದ್ರಂತೆ ಡಿಕೆ ಶಿವಕುಮಾರ್. ಆದ್ರೆ ಈ ಬಾರಿ ಲಿಂಗಾಯತರಿಗೆ ಒಂದು ಸ್ಥಾನಮಾನವನ್ನ ಕೊಡುವ ತೀರ್ಮಾನ ಕೂಡ ಆಗಿದೆ ಅಂತ ಖರ್ಗೆ ಹೇಳಿದ್ದಾರೆ ಅನ್ನೋದಿದೆ. ಈಶ್ವರ್ ಖಂಡ್ರೆ, ಶರಣ ಪ್ರಕಾಶ್ ಪಾಟೀಲ್ ಹೆಸರು ಪ್ರಸ್ತಾಪ ಮಾಡಿದ್ದಾರೆ ಅನ್ನೋದು ಕಾಂಗ್ರೆಸ್ ಮೂಲಗಳ ಪ್ರಕಾರ ರಾಜ್ ನ್ಯೂಸ್ಗೆ ಸಿಕ್ಕಿದೆ. ಅದರಲ್ಲಿ ಬಹುತೇಕ ಅರಣ್ಯ ಖಾತೆ ಇರೋ ಖಂಡ್ರೆ ಅವ್ರಿಗೆ ಸ್ಥಾನ ಸಿಗಬಹುದು. ಬಹುಶಃ ಒಂದು ವಾರದಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರ ಬದಲಾವಣೆ ಆದ್ರೆ ಅಲ್ಲಿ ಖಂಡ್ರೆ ಅಧ್ಯಕ್ಷರಾಗ್ತಾರೆ ಅಂತ ಹೇಳಲಾಗ್ತಿದೆ. ಈ ಬಾರಿ ಲಿಂಗಾಯತರಿಗೆ ಒಂದು ಅವಕಾಶವನ್ನ ಕೊಡುವಂತಹ ತೀರ್ಮಾನವನ್ನ ಮಾಡಿದ್ದಾರಂತೆ. ಯಾಕಂದ್ರೆ ಲಿಂಗಾಯತ ಮತಗಳು ಕೂಡ ಒಕ್ಕಲಿಗ ಮತಗಳಷ್ಟೇ ಪ್ರಾಮುಖ್ಯತೆಯನ್ನ ವಹಿಸ್ತವೆ. ಎಲೆಕ್ಷನ್ ಅಂತ ಬಂದಾಗ ನಿಮಗೆ ಗೊತ್ತಿದೆ, ಆ ವಿಚಾರ ಗೊತ್ತಿರುವಂತದ್ದೇ. ಸೊ ಈಗ ನಾವೇನಾದ್ರೂ ನೆಗ್ಲೆಕ್ಟ್ ಮಾಡಿ ಬರೀ ಗೌಡ್ರಿಗೆ ಕೊಡೋದು ಅಥವಾ ಡಿಕೆ ಶಿವಕುಮಾರ್ ಅವರ ತಮ್ಮನಿಗೆ ಅಧ್ಯಕ್ಷ ಗಾದಿಯನ್ನ ಕೊಡೋದು, ಈ ತರ ಮಾಡಿದಾಗ, ಪಾರ್ಶುಯಾಲಿಟೀಸ್ ಮಾಡಿದಾಗ, ಅಥವಾ ಒಂದು ಕುಟುಂಬಕ್ಕೆ ಮಾತ್ರ ಅಲ್ಲಿ ಸೀಮಿತ ಆಗ್ತಾ ಇದೆ ಅಂತಂದಾಗ ಬೇರೆ ಬೇರೆ ಭಿನ್ನ ಮತಗಳು ಉದ್ಭವವಾಗುವ ಸಾಧ್ಯತೆ ಇದೆ. ಅದಕ್ಕೆ ನಿನಗೂ ಬೇಡ ನನಗೂ ಬೇಡ ಅನ್ಕೊಂಡು ಈಗ ಲಿಂಗಾಯತರೊಬ್ಬರಿಗೆ ಪಟ್ಟವನ್ನ ಕಟ್ಟಬೇಕು ಅನ್ನುವಂತಹ ಮಾತುಕತೆಗಳು ನಡೆದ ಹಿನ್ನೆಲೆ ಇವತ್ತು ಸುರ್ಜೇವಾಲಾ ಅವರು ಬಂದ ನಂತರ ಆ ಬಗ್ಗೆ ಏನಾದ್ರೂ ಮಾತುಕತೆ ಆಗುತ್ತೆ ಏನು ಎತ್ತ ಅನ್ನೋದು ಗೊತ್ತಿಲ್ಲ. ಸದ್ಯ ಗೊತ್ತಾಗ್ತಿರೋ ಮೂಲಗಳ ಪ್ರಕಾರ, ರಾಜ್ ನ್ಯೂಸ್ಗೆ ಸಿಕ್ಕಿರೋ ಮಾಹಿತಿಯ ಪ್ರಕಾರ ಈಶ್ವರ್ ಖಂಡ್ರೆ ಅವರ ಹೆಸರು ಕೇಳಿ ಬಂದಿದೆ.
ಈಶ್ವರ್ ಖಂಡ್ರೆ ಅವರಿಗೆ ಬಹುಶಃ ಇನ್ ಕೇಸ್ ಏನಾದ್ರೂ ಚೇಂಜ್ ಆದ್ರೆ ಅವ್ರ ಹೆಸರಲ್ಲಿ ಬರುತ್ತೆ ಅಂತ, ಇನ್ನೊಂದು ವಾರದಲ್ಲಿ ಅಧ್ಯಕ್ಷರ ಬದಲಾವಣೆ ಆಗುತ್ತೆ, ಹೊಸ ಅಧ್ಯಕ್ಷರು ಬರ್ತಾರೆ ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ಸೊ ನೋಡೋಣ ಯಾರು ಬರಬಹುದು. ಒಂದು ಕಡೆ ತಮ್ಮನ ಹೆಸರನ್ನ ಇಲ್ಲಿ ಪ್ರಸ್ತಾಪ ಕೂಡ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು.